ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಸಮ್ಮರ್ ಹಾಲಿಡೇಯಲ್ಲಿ ಇನ್ನೊಂದಿನ ಒನ್ ಡೇ ಟ್ರಿಪ್ ಹೋಗಿದ್ವಿ. ಕೊನೆಯದಾಗಿ ನಾವು ಹೋಗಿದ್ದು ಬಾದಾಮಿಗೆ. ನೀವು ಇಲ್ಲಿ ನೋಡ್ತಿರ್ಬೋದು. ನಿಮಗೆ ಯಾರಾದರೂ ಬಾದಾಮಿಗೆ ಹೋಗಿದರೆ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿದೆ ಬಾದಾಮಿ. ಇಲ್ಲಿ ನೋಡಿ ಗುಹೆಗಳು, ಇಲ್ಲಿ ಒಂದು ದಿನನಾದರೂ ಬೇಕು ಇಲ್ಲಿ ಟ್ರಿಪ್ ಮಾಡೋಕ್ಕೆ. ಬನ್ನಿ, ಹಾಗಾದರೆ ನಾವು ಈಗ ಬಾದಾಮಿನ ನಾವು ನೋಡಿರುವಂಥ ಪ್ಲೇಸ್ಗಳನ್ನು ನಾನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಫಸ್ಟ್ ಹೋಗಿದ್ದು ಬಾದಾಮಿಯಲ್ಲಿ ಮೇನ್ ಬಸ್ತಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿದ್ವಿ. ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದದ್ದು. ಶೈವ, ವೈಷ್ಣವ, ಜೈನ ಗುಹಾಲಯಗಳು ಇಲ್ಲಿ ಚಾಲುಕ್ಯರ ಶೈಲಿಯಲ್ಲಿ ಕೆತ್ತಲಾಗಿರುತ್ತದೆ. ಇಲ್ಲಿ ವರಾಹ, ಶಿವ, ನಟರಾಜ, ವಿಷ್ಣುವಿನ ಅವತಾರಗಳನ್ನು ಹಾಗೂ ಜೈನರ ತೀರ್ಥಂಕರು ಹಾಗೂ ಬಾಹುಬಲಿಯ ವಿಗ್ರಹಗಳು ಕೂಡ ಇದೆ ಇಲ್ಲಿ ನೋಡ್ಬೋದು ನೀವು. ನಾನು ಹೋಗಿದ್ದು ಫಸ್ಟ್ ಅದೇ ಹೇಳಿದ್ನಲ್ಲ, ಮೇನ್ ಬಸ್ತಿಗೆ ಹೋಗಿದ್ದು. ಇಲ್ಲಿ ನೋಡಿ, ನಟರಾಜಂದು ಯಾವ ರೀತಿಯಲ್ಲಿ ವಿಗ್ರಹಗಳಿದ್ದಾವೆ, ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಇದು ಒಳಗಡೆ ಇಲ್ಲಿ ನಂದಿ ಇದೆ, ನಂದಿ ಕೂಡ ಇಲ್ಲಿ ಸ್ವಲ್ಪ ಇದು ಆಗಿದೆ. ಇಲ್ಲಿ ನೋಡಿ, ಒಳಗಡೆ ಲಿಂಗು ಇದೆ, ಶಿವಲಿಂಗು ಇದೆ. ಇಲ್ಲಿ ಪ್ರತಿಯೊಂದು ಗುಹೆಗಳಲ್ಲೂ ಕೂಡ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಇನ್ನೂ ಮತ್ತೆ ಮೇಲೆ ಹೋಗಬೇಕು, ಸುಮಾರು 4 ಸ್ಟೆಪ್ಗಳಿದೆ, ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ಈ ರೀತಿ ಕಲ್ಲುಗಳು ದೊಡ್ಡ ದೊಡ್ಡ ಬಂಡೆಗಲ್ಲೇ ಇದ್ದಾವೆ. ಅಲ್ಲಿ ಬಂಡೆಗಲ್ಲಲ್ಲೇ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲಿ ನಟರಾಜನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ, ಸುಮಾರು ಪ್ಲೇಸ್ಗಳಿದ್ದಾವೆ ಬಾದಾಮಿಯಲ್ಲಿ. ಬಾದಾಮಿ ಪಟ್ಟದಕಲ್ಲು ನೋಡ್ಬೋದು, ಐಹೊಳೆ ನೋಡ್ಬೋದು, ಮಾಕೂಟ, ಶಿವಯೋಗಿ ಮಂದಿರ. ಆಮೇಲೆ ಇಲ್ಲಿ ಒಂದು ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ನಾವು. ಇಲ್ಲಿ ಕೂಡ ಲಾಸ್ಟ್ ನಾವು ನೋಡಿದ್ದು ಸಿದ್ದನ ಕೊಳ ಅಂತಲೂ ಇದೆ, ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಇಲ್ಲಿ ತುಂಬ ವಿಪರೀತ ಮಳೆ ಇತ್ತು ನಾವು ಹೋದಿನ, ಹಾಗಾಗಿ ಕೆಲವೊಂದು 2-3 ಪ್ಲೇಸ್ಗಳು ಮಿಸ್ ಆಗಿದೆ. ಮಳೆ ಇರೋ ಕಾರಣಕ್ಕೆ ನಾವು 2 ಪ್ಲೇಸ್ಗಳನ್ನು ವಿಡಿಯೋ ಮಾಡಿಲ್ಲ. ಹೇಳ್ತೀನಿ ಯಾವ ಪ್ಲೇಸ್ ಮಾಡಿಲ್ಲ ಅಂತ, ಬಟ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ. ನೀವು ಯಾರಾದರೂ ಬಾದಾಮಿಗೆ ಟ್ರಿಪ್ ಹೋದರೆ ಆ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಬನ್ನಿ. ಇಲ್ಲಿ ನೋಡಿ, ಬಂಡೆಗಳು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ. ನಾನು ಕೂಡ ಫಸ್ಟ್ ಟೈಮ್ ಬಾದಾಮಿನ ನೋಡಿದ್ದು. ಈ ರೀತಿಯಾಗಿ ಇಲ್ಲೆಲ್ಲ ಮಳೆ ಬಂದು ಆ ರೀತಿ ಪಾಚಿ ಬಂದಂಗೆ ಆಗಿದೆ. ನೋಡ್ಬೋದು ನೀವು. ಇಲ್ಲಿ ಈ ರೀತಿಯೇ 4 ಸ್ಟೆಪ್ಪಲ್ಲಿ ಹತ್ಕೊಂಡು ಹೋದ್ರೆ ಇದೇ ರೀತಿ ಗುಹೆಗಳಿದ್ದಾವೆ, ಇದೇ ರೀತಿ ಕೆತ್ತನೆಗಳು ನೋಡಿ. ದೊಡ್ಡ ಬಂಡೆ ಇದೆ, ಇಲ್ಲಿ ಮಂಗಗಳು ತುಂಬಾ ಇದೆ. ನಾವಿಲ್ಲಿ ಏನಾದರೂ ಕೈಯಲ್ಲಿ ಹಿಡ್ಕೊಂಡು ಹೋದರೆ ಮಂಗ ಬಿಡೋದೇ ಇಲ್ಲ ನಮ್ಮನ್ನು, ಅಷ್ಟಿದೆ. ಪಕ್ಕಕ್ಕೆ ಕೆರೆ ಇದೆ ಅಲ್ಲಿ. ಆ ಕಡೆನೇ ನೋಡಿದ್ರು ಅಲ್ಲೂ ಕೂಡ ಬಂಡೆ. ಬಾದಾಮಿಯಲ್ಲಿ ಎಲ್ಲಿ ನೋಡಿದ್ರು ಬಂಡೆಗಳು, ಗುಹೆಗಳು ಇದೇ ಇದೆ ಜಾಸ್ತಿ. ನಾವು ಇಲ್ಲಿ ಮಾಕೂಟಕ್ಕೂ ಹೋಗಿದ್ದೀವಿ. ಅಲ್ಲಿ ತುಂಬಾ ಮಳೆ ಇತ್ತು, ಹಾಗಾಗಿ ನಾನು ಅಲ್ಲಿ ಮಾಕೂಟದ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿಮಗೆ. ಮಾಕೂಟದಲ್ಲೂ ಕೂಡ ಅಲ್ಲಿ ಅದು ಚೋಳರ ಕಾಲದ್ದು ಧಾರ್ಮಿಕ ಕೇಂದ್ರಗಳು ಇದೆ ಅಲ್ಲಿ. ಇಲ್ಲಿ ಶಿವನ ದೇವಾಲಯ ಕೂಡ ಇದೆ ಮಾಕೂಟದಲ್ಲಿ ವರ್ಷ ಪೂರ್ತಿ ಅಲ್ಲಿ ನೀರಿರುತ್ತೆ. ಒಂದು ಕೊಳವಿದೆ, ಆ ಕೊಳದಲ್ಲಿ ವರ್ಷ ಪೂರ್ತಿ ನೀರಿರುತ್ತೆ. ಹಾಗಾಗಿ ಅಲ್ಲಿ ದಕ್ಷಿಣ ಕಾಶಿ ಎಂದೇ ಕರೀತಾರೆ. ಕಾಶಿಯಷ್ಟೇ ಪವಿತ್ರವಾದದ್ದು ಅಲ್ಲಿ ಮಾಕೂಟದಲ್ಲಿ. ನೀವು ಯಾರಾದರೂ ಹೋದರೆ ಅಲ್ಲಿ ವಿಸಿಟ್ ಕೊಡಿ ಮಾಕೂಟಿಗೆ. ಇಲ್ಲಿ ನೋಡಿ, ನಾವು ನೆಕ್ಸ್ಟ್ ಬಂದಿದ್ದು ದೇವಸ್ಥಾನಕ್ಕೆ. ಇಲ್ಲಿ ಒಳಗಡೆ ಎಲ್ಲ ಮೊಬೈಲ್ ಅಲಾವ್ ಇರಲಿಲ್ಲ, ಹಾಗಾಗಿ ನಾವು ಇಲ್ಲಿ ಹೊರಗಡೆ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ದೇವಸ್ಥಾನ, ಬಾದಾಮಿ ಬನಶಂಕರಿ ದೇವಸ್ಥಾನವನ್ನು. ನೀವು ದೇವಸ್ಥಾನ ನೋಡ್ತಾ ಇರಿ. ನಾನು ಇಲ್ಲಿ ಶಿವಯೋಗಿ ಮಂದಿರದ್ದು ಹೇಳ್ತೀನಿ ನಿಮಗೆ. ಶಿವಯೋಗಿ ಮಂದಿರಕ್ಕೂ ನೀವು ಹೋಗಿ ಬನ್ನಿ, ಯಾರಾದರೂ ಬಾದಾಮಿಗೆ ಹೋಗಿದ್ದರೆ. ಅಲ್ಲಿ ಅದನ್ನೊಂದು ಪ್ಲೇಸ್ ತುಂಬ ಚೆನ್ನಾಗಿದೆ, ನೀವು ಮಿಸ್ ಮಾಡಬೇಡಿ. ನನಗೆ ಆ ವಿಡಿಯೋ ಮಿಸ್ ಆಯಿತು ನನಗೆ, ಯಾಕೆಂದರೆ ವಿಪರೀತ ಮಳೆ ಇರೋದ್ರಿಂದ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಇದು ದೇವಸ್ಥಾನ ಇದು. ಅಲ್ಲಿ ಶಿವಯೋಗಿ ಮಂದಿರದಲ್ಲಿ ಶ್ರೀ ಹಾನಗಲ್ ಕುಮಾರೇಶ್ವರ ಮಹಾಸ್ವಾಮೀಜಿಯವ್ರದ್ದು ಗದ್ದಿಗೆ ಇದೆ ಅಂತ ಇದೆ ಅಲ್ಲಿ. ಗದ್ದಿಗೆನೂ ಕೂಡ ಇದೆ. ಹಾಗೆ ಅಲ್ಲಿ ಗೋವುಗಳ ಸಗಣಿಯಿಂದ ವಿಭೂತಿಯನ್ನು ತಯಾರು ಮಾಡ್ತಾರೆ. ತುಂಬಾ ಚೆನ್ನಾಗಿ ಪ್ಯೂರ್ ಆಗಿರುತ್ತೆ ಅಲ್ಲಿ. ನಾವಿಲ್ಲಿ ಭಸ್ಮನ, ಅದು ಅಲ್ಲಿ ಬೇರೆಯೇ ಇರುತ್ತೆ, ಗೋವುಗಳ ಸಗಣಿಯಿಂದನೇ ಮಾಡಿರುವಂಥ ಭಸ್ಮ ಅದು. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು, ನೋಡ್ಬೋದು ನೀವು. ಅಲ್ಲಿ ಹೋದರೆ, ಬಾದಾಮಿಗೆ ಹೋದರೆ
ನೀವು ಶಿವಯೋಗಿ ಮಂದಿರವನ್ನು ಕೂಡ ಮಿಸ್ ಮಾಡಬೇಡಿ. ನಾನಿಲ್ಲಿ 2 ಮಿಸ್ ಆಗಿದೆ ನಿಮಗೆ, ಮಾಕೂಟ ಮತ್ತು ಶಿವಯೋಗಿ ಮಂದಿರ. ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ನೀವು ಯಾರಾದರೂ ಬಾದಾಮಿಗೆ ಹೋದರೆ ಅವು 2 ಪ್ಲೇಸ್ಗಳನ್ನು ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದ್ದಾವೆ ಪ್ಲೇಸ್ಗಳು. ಇಲ್ಲಿ ಬಾದಾಮಿ ನೋಡೋಕ್ಕೆ ಇಡೀ ಒಂದಿನಾದರೂ ಬೇಕು ನಮಗೆ. ಅವತ್ತು ನಾವು ಹೋದಿನ ತುಂಬಾ ಮಳೆ, ಹಾಗಾಗಿ ಇಲ್ಲಿ ನೋಡಿ ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ದೇವಸ್ಥಾನವೂ ಕೂಡ ತುಂಬ ಚೆನ್ನಾಗಿದೆ. ನಾವು ಹೋದಾಗೇನಷ್ಟು ರಶ್ ಇರಲಿಲ್ಲ. ನಾವು ಮಿಡ್ಲಲ್ಲಿ ಹೋಗಿರೋದ್ರಿಂದ ರಶ್ ಏನಿರಲಿಲ್ಲ, ಅಷ್ಟೇ, ತುಂಬ ಜನ ಏನಿರಲಿಲ್ಲ. ತುಂಬ ಚೆನ್ನಾಗಿ ನಮಗೆ ದರ್ಶನವೂ ಕೂಡ ಆಯಿತು. ನಾವು ಹಾಗೆ ನೆಕ್ಸ್ಟ್ ಹೋಗಿದ್ದು ಪಟ್ಟದಕಲ್ಲಿಗೆ ಹೋಗಿದ್ದು ನಾವು. ಆವಾಗಲ್ಲಿ ತುಂಬಾ ಮಳೆ ಬರ್ತಾಯಿತ್ತು ಪಟ್ಟದಕಲ್ಲಲ್ಲಿ. ನೋಡಿ ಇಲ್ಲಿ ಪಟ್ಟದಕಲ್ಲಲ್ಲಿ ಎಷ್ಟು ಚೆನ್ನಾಗಿದೆ, ವ್ಯೂಸು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಪಟ್ಟದಕಲ್ಲಲ್ಲಿ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳು. ಇಲ್ಲಿ ದೇವಾಲಯಗಳನ್ನು 2ನೇ ವಿಕ್ರಮಾದಿತ್ಯನ ರಾಣಿ ಪಲ್ಲವರ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ಕೆತ್ತಿಸಿದಳು. ಈ ದೇವಾಲಯಗಳು ಸುಂದರವಾದ ಶಿಲ್ಪಕಲೆಗಳನ್ನು ಹೊಂದಿದೆ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಹೇಳಿದಾಗೆ ಎಲ್ಲ ಗುಹೆಗಳಲ್ಲೂ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಕಂಬಗಳಲ್ಲಿ ಅಂತೂ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಶಿವಲಿಂಗ ಇದೆ, ಇಲ್ಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಹೊರಗಡೆನೂ ಕೂಡ ನಂದಿ ಇದೆ ಎದುರುಗಡೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನಂದಿ ಅಂತ, ಎಷ್ಟು ಎತ್ತರವಾಗಿದೆ. ಮಳೆ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ. ಮಳೆ ಕೂಡ ಬರ್ತಾ ಇತ್ತು. ನೋಡಿ ಇಲ್ಲಿ ಕೆತ್ತನೆಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನೀವು ಯಾರಾದರೂ ಬಾದಾಮಿಗೆ ಹೋದರೆ ದಯವಿಟ್ಟು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಕೊಟ್ಟು ನೋಡ್ಕೊಂಬನ್ನಿ. ನೋಡಿ ಇಲ್ಲಿ ಒಳಗಡೆ ಒಂಥರ ಗುಹೆ ಒಳಗಡೆ ಕತ್ಲು, ಮಳೆ ಇರೋದ್ರಿಂದ, ಮೋಡ ಆಗಿರೋದ್ರಿಂದ ಒಳಗಡೆ ತುಂಬ ಕತ್ಲಾಗಿತ್ತು. ಹೀಗೆ ಪಟ್ಟದಕಲ್ಲು ಕೂಡ ತುಂಬಾ ಚೆನ್ನಾಗಿತ್ತು. ಈಗ ನಾವು ನೆಕ್ಸ್ಟ್ ಬಂದಿದ್ದು ಐಹೊಳೆಗೆ. ನಾವು ಲಾಸ್ಟು ಇಲ್ಲಿ ಇನ್ನೊಂದು ಪ್ಲೇಸ್ ಇದೆ, ನಿಮಗೆ ಮುಂದೆ ತೋರಿಸ್ತೀನಿ. ಇಲ್ಲಿ ನಾವು ಬಂದಿದ್ದು ಐಹೊಳೆಗೆ. ಐಹೊಳೆಯೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೆ. ನೋಡಿ ಐಹೊಳೆನೂ ಕೂಡ ಎಷ್ಟು ಚೆನ್ನಾಗಿದೆ. ಮಳೆ ಬರೋದ್ರಿಂದ ಇಲ್ಲಿ ವ್ಯೂಸು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ನಾವು ಬರುವಷ್ಟರಲ್ಲಿ, ಐಹೊಳೆಗೆ ಬರುವಷ್ಟರಲ್ಲಿ. ಇಲ್ಲಿ ಕೂಡ ನಿಮಗೆ ನೋಡಿ ವಿಗ್ರಹಗಳು ಎಷ್ಟು ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಐಹೊಳೆಯಲ್ಲಿ ದುರ್ಗಾ ಟೆಂಪಲ್ ಇದೆ. ದುರ್ಗಾ ಟೆಂಪಲ್ ತುಂಬಾ ವಿಶೇಷವಾದದ್ದು. ಇಲ್ಲಿ ಹಲವಾರು ದೇವಾಲಯಗಳನ್ನು ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದನ್ನು ದೇವಾಲಯಗಳ ವಾಸ್ತುಶಿಲ್ಪಿಗಳ ತೊಟ್ಟಿಲು ಎಂದು ಕರೀತಾರೆ. ಈಗ ನಾವು ನೆಕ್ಸ್ಟ್ ಬಂದಿದ್ದೆ ಸಿದ್ದನಕೊಳಕ್ಕೆ. ಇಲ್ಲಿ ನೋಡಿ, ಯಾವಾಗ ನೀರು ಇಲ್ಲಿ ಮಳೆ ಆಗಿಬಿಟ್ರೆ ತುಂಬಾ ಚೆನ್ನಾಗಿ ನೀರು ಬರ್ತಾ ಇರುತ್ತೆ. ಇಲ್ಲಿ ನೀರು ಒಂದು ಫಾಲ್ಸ್ ಥರ ನೀರು ಹರಿತಾನೆ ಇರುತ್ತೆ. ಇಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ, ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೆ. ಅವತ್ತೇ ಇಡೀ ದಿನ ಮಳೆ ಆಗಿರೋದ್ರಿಂದ ಇಷ್ಟು ಫುಲ್ ನೀರು, ಫಾಲ್ಸ್ ತುಂಬ ಹರಿತಾ ಇತ್ತು ನೀರು. ನೀವು ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ. ಒಂಥರ ಗುಡ್ಡದಲ್ಲೇ ಇದೆ ಇದು. ಮೇಲ್ಗಡೆ ತುಂಬ ಮೇಲೆ ಹೋಗಬೇಕು, ಒಂದು ಸ್ವಲ್ಪ ಒಳಗಡೆ ಬಂದು ಮೇಲೆ ಹೋಗ್ಬೇಕು ಇಲ್ಲಿ ನೋಡೋಕ್ಕೆ. ಇಲ್ಲಿ ಅಷ್ಟಪರಿ ತುಂಬ ಏನು ನೀರು ಆಳವಾಗಿ ಏನು ಬೀಳಲ್ಲ, ಅಲ್ಲೇ ಇರುತ್ತೆ. ಥರ ಕಟ್ಟಿ ಥರ ಇದೆ ನೋಡಿ, ಅಲ್ಲೆಲ್ಲ ಹೋಗ್ಬೋದು. ಅಲ್ಲೆಲ್ಲ ಏನು ಈಗಷ್ಟೇ ನೀರು ಬರೋದ್ರಿಂದ ಪಾಚಿ ಏನಾಗಿಲ್ಲ. ನಾವು ಅಲ್ಲಿ ಹೋಗಿ ಸುಮಾರು ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಅಲ್ಲಿ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ಬಾದಾಮಿ 1 ಡೇ ಟ್ರಿಪ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ನೀವು ಯಾರೆಲ್ಲ ಬಾದಾಮಿ ನೋಡಿಲ್ಲೋ ನೋಡಿ, ನೋಡಿದವರು ಯಾವ ರೀತಿ, ಎಲ್ಲಿ ನೋಡಿದ್ರಿ, ಹೇಗೆ ಅಂತ ನನಗೂ ಒಂಚೂರು ಕಮೆಂಟ್ ಮಾಡಿ. ನಾವು ಯಾವುದಾದ್ರೂ ಪ್ಲೇಸ್ ಬಿಟ್ಟು ಹೋಗಿದ್ರೆ ಹೇಳಿ. ಇಲ್ಲಿ ಐಹೊಳೆ, ಪಟ್ಟದಕಲ್ಲು, ಮಾಕೂಟ, ಶಿವಯೋಗಿ ಮಂದಿರ ತುಂಬಾ ಚೆನ್ನಾಗಿದ್ದಾವೆ. ಎಲ್ಲ ಪ್ಲೇಸ್ಗಳು ತುಂಬ ಚೆನ್ನಾಗಿದ್ದಾವೆ ನೋಡೋಕ್ಕೆ. ನೀವು ಒಂದ್ಸಲ ವಿಸಿಟ್ ಕೊಡಿ ಹಾಗಾದರೆ.
ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.